ಸ್ನೇಹಿತರೆ, ಇದ್ ನೋಡ್ತಾ ಇದ್ರಲ್ಲ, ಇದೇ ಹೆಬ್ಬಾಗ್ಲು, ಕೋಟೆ ಎಂಟ್ರೆನ್ಸ್. ಇಲ್ಲಿಂದ ನಾವು ಹೋಗ್ತಾ ಇದೀವಿ ಕೋಟೆ ಒಳಗಡೆ. ನೋಡ್ಬೋದು ಎಕೋ ಸೌಂಡ್ ಹೆಂಗ್ ಕೇಳಿಸ್ತಿದೆ ಅಂತ. ನಾನೀಗ ಬಂದಿದ್ದೀನಿ ಮದ್ ಬೀಸುವ ಕಲ್ಲು ಹತ್ರ. ಏನ್ ಮದ್ ಬೀಸುವ ಕಲ್ಲು ಅಂತಂದ್ರೆ, ಅವಾಗ ಏನು ಒಂದು ಫಿರಂಗಿಗಳಿತ್ತು. ಆ ಫಿರಂಗಿಗಳನ್ನ ಯೂಸ್ ಮಾಡ್ಬೇಕಂದ್ರೆ ಮದ್ದು ಬೇಕಿತ್ತು. ಸೊ ಹಂಗಾಗಿ ಈ ತರದ ಒಂದು ಟೆಕ್ನಾಲಜಿನ ಆಗಿನ ಕಾಲದಲ್ಲಿ ಯೂಸ್ ಮಾಡಿದ್ರೆ. ನೀವ್ ನೋಡ್ಬೋದು, ಈ ಮೇಲ್ಗಡೆ ಇರುವಂತ ಹೋಲ್ಗೆ ಒಂದು ಮರ ಹಾಕಿ ಜನಗಳು ಅಥವಾ ಆನೆಗಳ ಸಹಾಯದಿಂದ ಈ ಒಂದು ಕಲ್ಲನ್ನ ತಿರುಗಿಸಿ ಮದ್ನ ತಯಾರಿಸ್ತಿದ್ರಂತೆ. ನೀವ್ ನೋಡ್ಬೋದು ಅಲ್ಲಿ ಕೆಳಗಡೆ ಆ ತರ ತಿರುಗಿಸಿದಾಗ ಕೆಳಗಡೆ ಬಂದು ಆ ಮದ್ದು ಬೀಳೋದು. ಇಲ್ಲಿಂದ ಈ ಮದ್ನ ಅರಮನೆಗೆ ರಫ್ತು ಮಾಡ್ತಿದ್ರು. ನೋಡಿ ಎಷ್ಟು ಗ್ರೇಟ್ ಅಂತ. ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ಟೆಕ್ನಾಲಜಿನ ಕಂಡಿಡ್ದಿದ್ರೆ ಮತ್ತು ಅದನ್ನ ಯೂಸ್ ಮಾಡ್ಕೊಂಡಿದ್ರಂತೆ. ಎಂಥ ಮೈಂಡ್ ಸೆಟ್ ಇರ್ಬೋದು ಅವಾಗಿನ ಕಾಲದಲ್ಲೇ. ಚಿತ್ರದುರ್ಗದ ಕೋಟೆಯನ್ನ ಸುಮಾರು ಹಲವಾರು ರಾಜವಂಶರುಗಳು ಆಳಿರ್ತಾರೆ. ಅದರಲ್ಲಿ ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಮತ್ತೆ ಚಿತ್ರದುರ್ಗದ ನಾಯಕರುಗಳಾಗಿರ್ಬೋದು, ಚಾಲುಕ್ಯಸ್ಗಳಾಗಿರ್ಬೋದು, ಸುಮಾರು 10ರಿಂದ 18ನೇ ಶತಮಾನದವರೆಗೂ ಈ ಚಿತ್ರದುರ್ಗವನ್ನ ನಿರ್ಮಿಸಿರ್ತಾರೆ. ಇಲ್ಲ, ಇವಾಗ ನೀವೇನ್ ನೋಡ್ತೀರಾ, ಇದು ಎಣ್ಣೆ ಕೊಳ ಅಂತ ಗೈಸ್. ಏನು ಅಂತಂದ್ರೆ, ಆಗಿನ ಕಾಲದಲ್ಲೆಲ್ಲ ಕರೆಂಟ್ ಇರ್ತಿರ್ಲಿಲ್ವಲ್ಲ. ಸೊ ಈ ಒಂದು ಎಣ್ಣೆನ ಯೂಸ್ ಮಾಡಿಕೊಂಡು ಅವಾಗ ದೀಪ ಹಚ್ಚೋದಾಗಿರ್ಬೋದು, ಮತ್ತೆ ಕೋಟೆನಲ್ಲಿ ಬೆಳಕನ್ನ ಬೆಳಗೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ರು. ಇವಾಗ ನೀವು ನೋಡ್ತಿರುವಂತದ್ದು ಹೈದರಾಲಿ ಸೈನ್ಯ ಬಂದು ಫಿರಂಗಿಲ್ ಹೊಡೆದಿರುವಂತ ಗುಂಡಿದು. ಆಗಿನ ಕಾಲದಲ್ಲಿ ಫಿರಂಗಿಗಳನ್ನ ಯೂಸ್ ಮಾಡ್ಕೊಂಡು ಈ ಕೋಟೆಯನ್ನ ಉಳಿಸ್ಬೇಕಂದ್ರೂ ಆಗಿಲ್ಲ. ನೋಡಿ ಎಷ್ಟು ಸ್ಟ್ರೆಂತ್ ಆಗಿರ್ಬೋದು ಈ ಕಲ್ಗಳು ಅಂತ. ಸ್ನೇಹಿತರೆ, ಚಿತ್ರದುರ್ಗದ ಕೋಟೆನ 7 ಸುತ್ತಿನ ಕೋಟೆ ಅಂತಾರೆ. ಏನಕ್ಕೆ ಅಂತಂದ್ರೆ, ಈ ಒಂದು ಕೋಟೆನ 7 ಬಾಗಿಲುಗಳಿಂದ ನಿರ್ಮಿಸಿರ್ತಾರೆ. ಒಂದೊಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿಗೆ ಬರಕ್ಕೆ ಟೋಟಲ್ 90 ತಿರುವುಗಳಿರ್ತವೆ. ಈ ಒಂದು ತಿರುವುಗಳಲ್ಲಿ ಎನಿಮಿಗಳು ಸ್ಪೀಡ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಅವರು ಕನ್ಫ್ಯೂಸ್ ಆಗ್ತಾರೆ. ಹಾಗಾಗಿ ಈ ಒಂದು 7 ಸುತ್ತಿನ ಕೋಟೆಯ ಬಾಗಿಲುಗಳನ್ನ ನಿರ್ಮಿಸಿರ್ತಾರೆ. ಸ್ನೇಹಿತರೆ, ಈ ಒಂದು ಕೋಟೆ ಮೇಲೆ ಹಾಗೆ ನಾನು ತೋರಿಸ್ತಂತ ಹೈದರಾಲಿ ಅವರು ತನ್ನ ಫಿರಂಗಿಗಳ ಮೂಲಕ ಅಟ್ಯಾಕ್ ಮಾಡಿದ್ರು. ಸೊ ಟೋಟಲ್ 3 ಬಾರಿ ಆ ತರ ಅಟ್ಯಾಕ್ ಮಾಡಿದ್ರು ಈ ಒಂದು ಕೋಟೆನ ವಶಪಡಿಸ್ಕೊಳ್ಳಕ್ಕೆ. ಅದು 1765, 1777 ಹಾಗೂ 1779ರಲ್ಲಿ ಅಟ್ಯಾಕ್ ಮಾಡ್ತಾರೆ. ಆದ್ರೂ ಈ ಒಂದು ಕೋಟೆಯ ಒಂದು ಕಲ್ಲನ್ನು ಸಹ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಅಷ್ಟು ಬಿಗಿಯಾಗಿದೆ ಇಲ್ಲಿ ಕಟ್ಟಿರುವಂತ ಕೋಟೆ ಆಗಿರ್ಬೋದು, ಇಲ್ಲಿ ನಡೆದಿರುವಂತ ಕನ್ಸ್ಟ್ರಕ್ಷನ್ಗಳು ಆಗಿರ್ಬೋದು. ಈ ಒಂದು ಕೋಟೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದು ಅಲ್ಲದೆ ಇದನ್ನ ಅಭೇದ್ಯ ಕೋಟೆ ಅಂತಾರೆ. ಏನಕ್ಕೆ ಅಂತಂದ್ರೆ, ಯಾರು ಕೂಡ ಈ ಕೋಟೆನ ಭೇದಿಸಕ್ಕಾಗಲ್ಲ. ಹಾಗಾಗಿ ಇದೊಂದು ಅಭೇದ್ಯ ಕೋಟೆ ಅಂತ ಕರೀತಾರೆ. ಇವಾಗ ನೀವೇನ್ ನೋಡ್ತಿದ್ರ, ಇದು 5ನೇ ಬಾಗಿಲು, ಸೇನಾಪತಿ ಸಿದ್ದಯ್ಯನವರ ಬಾಗಿಲು. ಈ ಒಂದು ಬಾಗಿಲು ನೀವು ನೋಡ್ತಾ ಇದ್ರೆ, ಸೈನಿಕರುಗಳು ಇಲ್ಲಿ ಎಂಟ್ರಿ ಆಗಿ ಈ ಒಂದನ್ನ ಡೋರ್ನ ಹೊಡಿಬೇಕು ಅಂತ ಅನ್ಕೊತಿರ್ತಾರೆ. ಅವಾಗ ಈ ತರ ಅಡ್ಡ ಗೋಡೆಗಳನ್ನ ನಿರ್ಮಿಸಿ ಅವರು ಏನಾದ್ರು ಆನೆಗಳಿಂದ ಈ ಒಂದು ಡೋರ್ನ ಹೊಡಿಬೇಕು ಅಂತಂದ್ರೆ ಅದು ಅಸಾಧ್ಯ ಆಗ್ತಿತ್ತು. ಯಾಕಂತಂದ್ರೆ ಅಷ್ಟು ಎನರ್ಜಿ ಸಿಗ್ತಾ ಇರ್ಲಿಲ್ಲ, ಮತ್ತೆ ನೀವು ನೋಡ್ಬೋದು ಇಲ್ಲಿ ಅಷ್ಟು ಜಾಗ ಕೂಡ ಇರ್ತಾ ಇರ್ಲಿಲ್ಲ. ಹಾಗಾಗಿ ಏನು ಅಂತಂದ್ರೆ ಈ ಒಳಗಡೆ ಹೋಗಕ್ಕೆ ಸೈನಿಕರಿಗೆ ಅಸಾಧ್ಯ ಆಗ್ತಿತ್ತು. ನೋಡ್ತಿರ್ಬೋದು, ಇದು ಆಗಿನ ಕಾಲದ ಇಂಜಸ್ಗಳು. ಅಂದ್ರೆ ಏನು ಒಂದು ರಾಡ್ ಹಾಕಿ ಡೋರ್ನ ಒಂದ್ ಸೈಡ್ ಇಂದ ಒಂದ್ ಸೈಡ್ಗೆ ಎಳಿತಾ ಇದ್ರು. ಅಂಡ್ ಈ ಕಡೆಯಿಂದನೂ ನೋಡ್ಬೋದು, ಈ ಸೈಡ್ ಅದೇ ತರ ಮಾಡಿ ಡೋರ್ನ ಡೋರ್ನ ಓಪನ್ ಮಾಡಕ್ಕೆ ಈ ರೀತಿಯಾದ ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಅಂಡ್ ಇಲ್ಲಿ ಕಾವಲು ಕಾಯ್ತಿದ್ದಂತ ಸೈನಿಕರುಗಳಿಗೆ ರೆಸ್ಟ್ ಮಾಡಕ್ಕೆ ಅಂತ ಈ ಒಂದು ಜಾಗನ ನಿರ್ಮಿಸಿದ್ದಾರೆ. ಯಾವುದೇ ರೀತಿಯ ಚಳಿಗಾಲ ಆಗ್ಬೋದು, ಬೇಸಿಗೆಗಾಲ ಆಗ್ಬೋದು, ಮತ್ತೆ ಮಳೆಗಾಲ ಆಗಿರ್ಬೋದು, ಯಾವುದೇ ರೀತಿ ತೊಂದರೆಗಳಿಲ್ದೆ ಈ ಒಂದು ಜಾಗದಲ್ಲಿ ಸೈನಿಕರು ವಿಶ್ರಾಂತಿ ಪಡಿತಿದ್ರು. ಇವಾಗ ನೀವು ನೋಡ್ತಿದ್ರ ಗನ್ ಪಾಯಿಂಟ್. ಏನಿದು ಗನ್ ಪಾಯಿಂಟ್ ಅಂತಂದ್ರೆ, ಯಾರಾದ್ರೂ ಶತ್ರುಗಳ ಎಂಟ್ರಿ ಆದ್ರೆ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಅವರು ಅಲ್ಲಿಂದಾನೆ ಬಂದೂಕ್ನಲ್ಲಿ ಶೂಟ್ ಮಾಡಿ ಎನಿಮಿಗಳನ್ನ ಸಾಯಿಸುವಂತದ್ದಾಗಿರ್ಬೋದು ಮಾಡ್ತಿದ್ರು. ನೀವು ಅಲ್ಲಿ ಕರೆಕ್ಟ್ ಆಗಿ ನೋಡ್ಬೋದು, ಅಲ್ಲಿ ಸಂಧಿಗಳು ಕಾಣಿಸ್ತಿದೆ. ಆ ಸಂಧಿಲೆ ಗನ್ ಇಟ್ಟು ಎನಿಮಿಗಳನ್ನ ಶೂಟ್ ಮಾಡ್ತಿದ್ರು. ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ಹೋಲ್ಗಳಿಲ್ಲ. ಬಟ್ ಆದ್ರೂ ಆ ಕಡೆಯಿಂದ ಮಾಡುವಂತ ಸೌಂಡ್
ನೋಡಿ ಕೇಳಿಸ್ಕೊತಾ ಇರ್ಬೋದು. ಆ ಕಡೆಯಿಂದ ಮಾಡುವಂತ ಸೌಂಡ್ ಈ ಕಡೆವರೆಗೂ ಕೇಳಿಸ್ತಿದೆ ಅಂತಂದ್ರೆ ಯಾವ ರೀತಿ ಆಗಿನ ಕಾಲದಲ್ಲೇ ಯೋಚನೆ ಮಾಡ್ತಿದ್ರು ಅಂತ. ಇದೊಂದು ನಿರ್ಮಾಣ ಮಾಡಕ್ ಏನು ಅಂತಂದ್ರೆ ರೀಸನ್, ಆಗಿನ ಕಾಲದಲ್ಲಿ ಸೈನಿಕರು ಕಾವಲು ಕಾಯ್ತಾ ಇದ್ದಾಗ ಅಕಸ್ಮಾತ್ ಆಗಿ ಏನಾದ್ರು ನಿದ್ದೆ ಬಂದ್ರೆ ಅವನ ಗೊರಕೆ ಅವನಿಗೆ ಕೇಳಿಸ್ಲಿ ಅಂತ ಈ ರೀತಿಯಾದ ಪ್ರತಿಧ್ವನಿ ಕಲ್ಗಳನ್ನ ಹಾಕಿ ಈ ಒಂದು ಜಾಗನ ನಿರ್ಮಿಸಿದ್ದಾರೆ. ನಿಮ್ಗೆ ಆಗ್ಲೇ ಅಲ್ಲಿ ಒಂದು ಎಣ್ಣೆಯ ಕೊಳ ತೋರಿಸಿದೆ ಗೊತ್ತಾ, ಆ ಎಣ್ಣೆಯ ಕೊಳನ ಯೂಸ್ ಮಾಡ್ಕೊಂಡು ಇಲ್ಲಿ ಬಂದು ದೀಪ ಹಚ್ಚಿ ಆಗಿನ ಕಾಲದಲ್ಲಿ ಸ್ಟ್ರೀಟ್ ಲೈಟ್ ಗಳ ತರ ಇದನ್ನ ಯೂಸ್ ಮಾಡ್ಕೊತಾ ಇದ್ರು, ಅಂದ್ರೆ ಓಡಾಡಕ್ಕೆ. ಈಗ ನೀವು ನೋಡ್ತಿರುವಂತದ್ದು ಇಸ್ಲಾಮಿಕ್ ಶೈಲಿಯ ಹೆಬ್ಬಾಗಿಲುಗಳು. ಹಂಗೆ ಬಂದ್ರೆ ಮುಂದೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಪೂರ್ಣ ಕಲಶಗಳು. ಇದನ್ನ ಇಂಡೋ ಇಸ್ಲಾಮಿಕ್ ಅಂತಾರೆ. ಏನಕ್ಕೆ ಅಂತಂದ್ರೆ ಹಿಂದೂ ಹಾಗೂ ಇಸ್ಲಾಮಿಕ್ ಒಂದೇ ಅನ್ನುವ ಸಂಕೇತವಾಗಿ. ಏನ್ ಆಕ್ಚುಲಿ ಮೀನ್ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಈ ಒಂದು ಇಂಡಿಕೇಶನ್ ಏನು ಅಂತಂದ್ರೆ ಆಗಿನ ಕಾಲದಲ್ಲಿ ನೀರಿಗೆ ಕೊರತೆ ಇಲ್ಲ ಅನ್ನುವುದು. ನೋಡಿ ಆಗಿನ ಕಾಲದಲ್ಲಿ ಯಾವ್ಯಾವ ರೀತಿ ಸಿಂಬಲ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ. ಇವಾಗ ನೀವೇನ್ ನೋಡ್ತಿದ್ದೀರಾ, ಇದು ಶಾರ್ದುಲ್ಲಾ ಅನಿಮಲ್ ಅಂತ. ಇದು ಮುಖ ಬಂದಿ ಸಿಂಹ ಅಂಡ್ ದೇಹ ಬಂದಿ ಮಾನವನೊಂದು. ಮತ್ತೆ ಈ ಒಂದು ಸೊಂಡಿಲು ಆನೆಯ ಸೊಂಡಿಲು, ಇದರ ಬಾಲ ಬಂದಿ ಹಾವಿನ ಬಾಲ, ಇದರ ಕಾಲು ಬಂದಿ ಕುದುರೆ ಕಾಲುಗಳು ಅಂಡ್ ಇದರ ಬೆರಳು ಬಂದು ಏಡಿ ಬೆರಳುಗಳು. ಏನಕ್ಕೆ ಅಂತಂದ್ರೆ ಆಗಿನ ಕಾಲದ ಇಮ್ಯಾಜಿನೇಷನ್ ನ ಈ ರೀತಿ ಕೆತ್ತನೆಯ ರೂಪದಲ್ಲಿ ಕೆತ್ತಿ. ಇವಾಗ ನೀವೇನ್ ನೋಡ್ತಿದ್ದೀರಾ, ಇದು ಮದಕರಿ ನಾಯಕರ ಅವರ ಮನೆ ದೇವರ ಪಾದಗಳು. ಯಾಕೆ ಅಂತಂದ್ರೆ ಇಲ್ಲಿ ನಿರ್ಮಿಸಿದಾರೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ, ಅಲ್ಲಿವರೆಗೂ ಯಾರಾದ್ರೂ ವಯಸ್ಸಾದವರು ಹೋಗಕ್ ಆಗಲ್ಲ ಅಂತಂದ್ರೆ ಆಗ ಇಲ್ಲೇ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಇದು ನವದುರ್ಗಿಯ ಪಾದಗಳು ಅಂತಾನೂ ಕರೀತಾರೆ. ಈಗ ನೀವೇನ್ ನೋಡ್ತಿದ್ದೀರಾ ನೋಡಿ, ಈ ಕಲ್ ಅಲ್ಲಿಂದ ಇಲ್ಲಿವರೆಗೂ ಒಂದು ಅಂಡ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಕಲ್ಲು. ಈ ಒಂದು ಕಲ್ನ ಇಂಟರ್ಲಾಕಿಂಗ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಎಂತ ಪಿರಂಗಿಗಳೇ ಬರ್ಲಿ ಅಥವಾ ಎಂತ ಒಂದು ಪ್ರಾಣಿಗಳನ್ನ ಕರ್ಕೊಬಂದು ಇದನ್ನ ಉಳಿಸ್ಬೇಕು ಅಂತಂದ್ರೆ ಆಗ್ಬಾರ್ದು ಅಂತ ಒಂದು ನಿದರ್ಶನ ಕೊಡಕ್ಕೆ ಈ ಒಂದು ಕಲ್ಗಳನ್ನ ಯೂಸ್ ಮಾಡ್ಕೊಂಡು ಕಟ್ಟಿರ್ತಾರೆ. ಇವಾಗ ನೀವೇನ್ ನೋಡ್ತಿದ್ದೀರಾ, ಈ ರೂಮು ಕತ್ಲೆ ಇದೆ, ಕಾಣಿಸ್ತಿಲ್ಲ, ಬಟ್ ಮೇಲ್ಗಡೆ ನಿಮ್ಗೊಂದು ಕಿಂಡಿ ತರ ಕಾಣಿಸ್ಬೋದು. ಈ ಒಂದು ರೂಮ್ ಬಂದು ಆಗಿನ ಕಾಲದ ಗರಡಿ ಮನೆ. ಸದ್ಯಕ್ಕೆ ಇದು ಬಾಕ್ಲಾಗಿದೆ, ಒಳಗಡೆ ಕ್ಯಾಪ್ಚರ್ ಮಾಡಕ್ ಆಗ್ತಿಲ್ಲ. ಸ್ನೇಹಿತರೆ, ಈ ಒಂದು ದುರ್ಗಕ್ಕೆ ಚಿತ್ರದುರ್ಗ ಅಂತ ಏನಕ್ಕೆ ಹೆಸರು ಬಂತು ಅಂತಂದ್ರೆ ಇಲ್ಲಿ ಚಿತ್ರ ವಿಚಿತ್ರವಾದಂತ ಕಲ್ಲುಗಳಿವೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನ್ ನೋಡ್ತಿದ್ದೀರಾ, ಇದು ಮೊಸಳೆಯ ಆಕೃತಿಯ ಉಳ್ಳ ಕಲ್ಲು. ಅಂಡ್ ಇವಾಗ ನೀವು ಇಲ್ಲಿ ಗಮನಿಸ್ಬೋದು ನೀಟಾಗಿ, ಇದು ಒಂದು ಆನೆಯ ರೀತಿಯ ಕಲ್ಲುಗಳನ್ನ, ಅಂದ್ರೆ ಆನೆಯ ರೀತಿಯ ಹೋಲುವಂತ ಕಲ್ಲು. ಅಂಡ್ ಇಲ್ಲಿಂದ ನೀವು ಆ ತುದಿಯಲ್ಲಿ ನೋಡಿದ್ರೆ ಅಲ್ಲಿ ಒಂದು ಆಮೆ ಆಕಾರ ರೀತಿಯ ಕಲ್ಲು ಇದೆ. ಅಂಡ್ ಈ ಒಂದು ಮೂಲೆಯಲ್ಲಿ ನೋಡ್ತಾ ಹೋದ್ರೆ ಓತಿಕೆಯತ ಮೂತಿಯನ್ನು ಹೋಲುತ್ತಿರುವಂತ ಒಂದು ಕಲ್ಲಿದೆ. ಅದಲ್ಲದೆ ಈ ಒಂದು ಮೂಲೆಗೆ ಬಂದ್ರೆ ನೀವು ನೋಡ್ಬೋದು ಅಲ್ಲಿ ಮೊಲದ ಕಿವಿಯ ರೀತಿಯ ಒಂದು ಕಲ್ಲಿದೆ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಗಳು ಸೇರಿ ಇದೊಂದು ಚಿತ್ರಕಲ್ಲಾಗಿರುತ್ತೆ. ಈ ಒಂದು ಚಿತ್ರಕಲ್ಲನ್ನ ಚಿತ್ರದುರ್ಗ ಎಂದು ನಾಮಕರಣ ಮಾಡ್ತಾರೆ. ಇವಾಗ ನೀವು ನೋಡ್ತಿರ್ಬೋದು ಅಲ್ಲಿ ಒಂದು ರೂಮ್ ತರ ಕಾಣಿಸ್ತಿದೆ. ಸೊ ಇದು ಬಂದು ಆಗಿನ ಕಾಲದ ಫುಡ್ ಸ್ಟೋರೇಜ್ ಮಾಡುವಂತ ರೂಮ್. ಸೊ ಟೋಟಲ್ ಈ ತರದ ರೂಮ್ಗಳು 12 ರೂಮ್ಗಳು ಈ ಒಂದು ಕೋಟೆಯಲ್ಲಿದೆ. ಈಗ ನೀವು ನೋಡ್ತಿರುವಂತದ್ದು ಏಕನಾಥೇಶ್ವರಿ ದೇವಾಲಯ. ಈ ಒಂದು ದೇವಾಲಯ ಆಗಿನ ಕಾಲದ ವೀರ ಮದಕರಿ ನಾಯಕರವರ ಕುಲದೇವರಾಗಿತ್ತು ಹಾಗೂ ಪಾಳೆಗಾರರ ಮನೆ ದೇವರಾಗಿತ್ತು. ಅದು ಅಲ್ಲದೆ ಚಿತ್ರದುರ್ಗದ ನಾಡ ದೇವತೆ ಆಗಿತ್ತು. ಇಲ್ಲಿ ಮುಂದೆ ಕಾಣಿಸ್ತಿರುವಂತ ಕಲ್ಲು ದೀಪದ ಕಲ್ಲು. ಆಗಿನ ಕಾಲದಲ್ಲಿ ದೀಪನ ಈ ಒಂದು ಕಲ್ಲು ಮೇಲೆ ಹಚ್ತಿದ್ರು. ಅಂಡ್ ಅಲ್ಲಿಂದ ನಿಮ್ಗೆ ಮುಂದೆ ಕಾಣಿಸ್ತಿರುವ ಒಂದು ಹೆಬ್ಬಾಗಿಲ ತರ ಕಾಣಿಸ್ತಿರ್ಬೋದು, ಅದು ಬಂದು ಏನು ಏಕನಾಥೇಶ್ವರಿ ಅಮ್ಮನವರಿಗೆ ಪೂಜೆ ಮಾಡ್ತಿದ್ರು. ನಂತರ ಪೂಜೆ ಎಲ್ಲ ಮುಗಿಸಿದ ನಂತರ ಅಲ್ಲಿ ಕಾಣಿಸ್ತಿರುವ ಅಲ್ಲಿ ಒಂದು ಉಯ್ಯಾಲೆ ರೀತಿಯ ಒಂದು ಕಟ್ಟಿ ಆ ಒಂದು ಉಯ್ಯಾಲೆಯಲ್ಲಿ ಏಕನಾಥೇಶ್ವರಿ ಅಮ್ಮನವರನ್ನ ತೂಗುತ್ತಿದ್ರು. ಇವಾಗ ನೀವು ನೋಡ್ತಿರುವಂತದ್ದು ಏನು ತಣ್ಣೀರಿನ ಹೊಂಡ ಅಂತಾರೆ. ಏನಕ್ಕೆ ಅಂತಂದ್ರೆ ಈ ಒಂದು ಜಾಗಕ್ಕೆ ಬಂದು ಒನಕೆ ಓಬವ್ವ ನೀರ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಇವಾಗ ನಾನು ಹೋಗ್ತಾ ಇರುವಂತದ್ದು ಒನಕೆ ಓಬವ್ವರವರ ಮನೆಗೆ. ನೋಡಿ ಗೈಸ್, ಫುಲ್ ಕತ್ಲೆ ಇದೆ. ಈ ಒಂದು ಜಾಗನೇ ಒನಕೆ ಓಬವ್ವ ಹಾಗೂ ಅವರ ಯಜಮಾನರಾದಂತ ಕೊಲ್ಲಪ್ಪ ಇಲ್ಲೇನೆ ನಿವಾಸಿಸಿದ್ದು. ಈ ಒಂದು ಕಿಂಡಿ ಒನಕೆ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧ. ಯಾಕೆ ಅಂತಂದ್ರೆ ಹೈದರಾಲಿ ಸೈನ್ಯ 1979ರಲ್ಲಿ ಏನು ಇಲ್ಲಿಂದ ಅಂದ್ರೆ ಹಿಂಬಾಗಿಲಿಂದ ಅಟ್ಯಾಕ್ ಮಾಡ್ತಿತ್ತು,
ಆಗ ಒನಕೆ ಓಬವ್ವ ಅದನ್ನ ಕೇಳಿಸ್ಕೊಂಡು ತನ್ನ ಗಂಡನಿಗೆ ಊಟ ಹಾಕಿ ಅಲ್ಲಿಂದ ಬಂದು ಇಲ್ಲಿ ಬರ್ತಿದ್ದಂತ ಹೈದರಾಲಿ ಸೈನ್ಯನ ಒಡೆದು ಸಂಹಾರ ಮಾಡಿ ಅಂಡ್ ಅಲ್ಲಿಂದ ಎಳೆದೊಯ್ದು ಈ ಒಂದು ಜಾಗದಲ್ಲಿ ಅವ್ರನ್ನ ಹೆಣದ ರಾಶಿಯನ್ನ ಇಲ್ಲಿ ಹಾಕ್ತಿದ್ರು. ಸೊ ಯಾರ ಸ್ನೇಹಿತರೆ, ಇವಾಗೇನ್ ನಿಮ್ಗೆ ತೋರಿಸ್ನಲ್ಲ ಒನಕೆ ಓಬವ್ವನ ಕಿಂಡಿ, ಇದು ಜಸ್ಟ್ ನೀವು ನೋಡಿರುವಂತ ಏನು ಗೂಗಲ್ ಅಲ್ಲಿ ಆಗಿರ್ಬೋದು ಅಥವಾ ಏನ್ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೂವಿ ಆಗಿರುವಂತ ನಾಗರಾವು ಮೂವಿಲಿ ನೋಡಿರುವಂತ ಸೀನ್ ಆಗಿರ್ಬೋದು. ಆದ್ರೆ ನಿಜ ನಡೆದಿರೋದೇ ಬೇರೆ. ಈ ಒಂದು ನಿಜಾನ ಇಲ್ಲಿರುವಂತ ಒಬ್ಬ ವ್ಯಕ್ತಿಯವರು ಅಂದ್ರೆ ಹೇಳ್ತಿದ್ದಾರೆ, ಬನ್ನಿ ಕೇಳೋಣ. ಓಬವ್ವನ ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ತಾಲೂಕು ಗುಡೇಕೋಟೆ ಗ್ರಾಮ. ಓಬವ್ವನ ಗಂಡನ ಯಜಮಾನನ ಹೆಸರು ಮದ್ದ ಹನುಮಯ್ಯ ಅಥವಾ ಕಾಳೆ ಹನುಮಪ್ಪ. ಇವರು ಛಲವಾದಿ ಮನೆತನದವರಿಗೆ ಸೇರಿದವ. ಓಬವ್ವನ ಗಂಡ ಬಟ್ಟೆಯ ಮೇಲೆ ನಿಂತ್ಕೊಂಡು ಕಾವಲು ಕಾಯ್ತಾ ಇರುವಾಗ ಹಸ್ಕೊಂಡಿರ್ತಾನೆ. ಸೊ ಅವನ ಕರೆದು ಬಿಟ್ಟು ಓಬವ್ವ ಮನೆ ಒಳಗೆ ಊಟಕ್ಕೆ ಹಾಕಿರ್ತಾಳೆ. ಊಟ ಮಾಡ್ತಾ ಇರುವಾಗ ಗಂಡನಿಗೆ ಬಿಕ್ಕಳಿ ಕಿಡ್ಕೋತತೆ. ನೀರ್ ತುಂಬಿಕೊಳ್ಳೋಣ ಅಂತ ಹೋದಾಗ ಆಕಸ್ಮಿಕವಾಗಿ ಮನೆಯಲ್ಲಿ ಖಾಲಿ ಬಿಂದಿಗೆ ಇರುತ್ತೆ. ಆ ಬಿಂದಿಗೆನ ಓಬವ್ವ ಎತ್ಕೊಂಡ್ಬಂದು ಇಲ್ಲೇ ಹರಿಯುವಂತ ತಣ್ಣೀರ್ ಡೋಣಿಗಳಲ್ಲಿ ನೀರು ತುಂಬಿಕೊಂಡು ಹೋಗಿ ಆ ಆಂಜನೇಯ ಟೆಂಪಲ್ ಹತ್ರ ನಿಂತ್ಕೊಂಡಾಗ ಆ ಕಿಂಡಿ ಮಾರ್ಗದಿಂದ ಹೈದರಾಲಿ ಸೈನಿಕರು ಒಬ್ಬೊಬ್ಬರೇ ನುಸುಳ್ಕೊಂಡು ಕಿಂಡಿ ಮಾರ್ಗದಿಂದ ಬರ್ತಿರ್ತಾರೆ ಕೋಟೆ ಒಳಗಡೆ ನಾಡಿಗೆ. ಆಗ ಅವರು ಬರುವಾಗ ಪಿಶು ಮಾತಿನ ಶಬ್ದ, ಖಡ್ಗದ ಶಬ್ದ ಓಬವ್ವ ಕೇಳಿಸ್ಕೊಂಡು ಮನೆ ಒಡೆ ನೀಡಿಸಿ ಗಂಡನಿಗೆ ಹೇಳಲ್ಲ, ಆ ಮನೆಯಲ್ಲಿರುವಂತ ಒಣಕೆಯನ್ನು ತೆಗೆದುಕೊಂಡು ಕಚ್ಚೆಯನ್ನ ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಓಬವ್ವ ಒಬ್ಬೊಬ್ಬರ ತಲೆ ಮೇಲೆ ಒಡೆದು ಎಳ್ದಾಕ್ತಾರೆ. ನಾ ಹೊಡೆದಿರುವಂತ ಒಣಕೆಯಿಂದ ತೆಗೆದುಕೊಂಡು ಎಲ್ಲಾ ಹೈದರಾಲಿ ಕಡೆ ಸೈನಿಕರು ಸತ್ತಿದ್ದಾರೆ, ಇನ್ನಾರಿಲ್ಲ ಅಂತ ಹೇಳಿ ಓಬವ್ವ ವಾಪಸ್ ಆಗಿ ಬರುವಾಗ ಮೊದಲು ಬಂದಿರುವಂತ ಹೈದರಾಲಿ ಸೈನಿಕ ಬಂದು ಕಿಂಡಿ ತಪ್ಸ್ಕೊಂಡ ಬಂದು ಓಬವ್ವನ ಹಿಂದ್ಗಡೆ ಕತ್ತಿ ತಗೊಂಡು ಚುಚ್ಚುತ್ತಾನೆ. ಅದನ್ನೇ ನಾಗರಾಮ್ ಮೂವೀಸ್ನಲ್ಲಿ ಅಮರಳಾದಳು ಓಬವ್ವ. ಬಟ್ ಫಿಲಮ್ ನಲ್ಲಿ ಓಬವ್ವ ತೀರ್ಕೊಂಡಿದ್ದಳ ಹೊರತಾಗಿ ನಿಜ ಜೀವನದಲ್ಲಿ ಮದಕರಿ ನಾಯಕಿಯಿಂದ ಸನ್ಮಾನ ಪ್ರಶಸ್ತಿ ತಗೊಂಡು 5 ವರ್ಷ ಆದ ನಂತರ ತೀರ್ಕೊಂಡವಳು ಅಂತ ಹೇಳಿ ಇತಿಹಾಸದಲ್ಲಿ ಉಲ್ಲೇಖನಿದೆ. ಅದೇ ಕಿಂಡಿ ಹಿಂಭಾಗದಲ್ಲಿ ಶತ್ರು ಸೈನಿಕರು ಒಬ್ಬ ಹಾಲು ಮಾರುವಂತ ಹೆಣ್ಣುಮಗಳು ಹಾಲು ಮೊಸರು ಹೊತ್ಕೊಂಡು ಬರ್ತಿರ್ತಾಳೆ. ಆಗ ಹಾಲು ಮಾರುವಂತ ಹೆಣ್ಮಗಳ ಸುದ್ದಿಯನ್ನು ಗೂಢಾಚಾರ ಹೈದರಾಲಿ ವಿಷಯವನ್ನು ತಲುಪಿಸ್ತಾರೆ. ನಂತರ ಹೈದರಾಲಿ ನಮ್ಮ ಮದಕರಿ ನಾಯಕರ ಸೈನಿಕರಿಗೆ ಹಣದ ಆಸೆ, ಅಧಿಕಾರದ ಆಸೆ, ಡೈಮಂಡ್ ಆಸೆ ತೋರಿಸ್ತಾರೆ. ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತ ಕಳ್ಳಿ ನರಸಪ್ಪ ಎಂಬ ಆ ಗುಪ್ತಚಾರ ಅಥವಾ ಈ ಕೋಟೆಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ವಿಷಯವನ್ನ ಹೈದರಾಲಿ ಹೇಳ್ಕೊಟ್ಟ. ಆ ವಿಷಯವನ್ನ ಹೈದರಾಲಿ ಕಲೆಕ್ಟ್ ಮಾಡಿಕೊಂಡು 1779ರಲ್ಲಿ ಹೈದರಾಲಿಗೆ ಗೆಲುವು ಸಿಗುವಂತ ಕಿಂಡಿ ಒನಕೆ ಓಬವ್ವನ ಕಿಂಡಿ ಅಂತ ಹೆಸರು ಬಂತು. ನೋಡ್ಬೋದು ಗಾಯ್ಸ್, ಆಕ್ಚುಯಲ್ ಟ್ರೂತ್ ಇಷ್ಟೊಂದಿದೆ. ಈ ಒಂದು ಇನ್ಸಿಡೆಂಟು ಇಲ್ಲಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ತುಂಬಾ ಹಿರಿಯ ವ್ಯಕ್ತಿ ಈ ಒಂದು ವಿಷಯನ ತಿಳಿಸ್ಕೊಟ್ರು. ಯಾಕೆ ಅವ್ರ ಫೇಸ್ ರಿವೀಲ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಸಮ್ ಪರ್ಸನಲ್ ರೀಸನ್ ಇಂದ. ಸೊ ಬಟ್ ಮೇನ್ ವಿಚಾರ ಏನು ಅಂತಂದ್ರೆ ನಿಮ್ಗೆ ವಿಷಯ ತಲುಪಬೇಕು ಅಂತ, ಹಂಗಾಗಿ ಈ ಒಂದು ವಿಷಯನ ನಿಮ್ ಮುಂದೆ ತಂದಿಡ್ತಾ ಇದ್ದೀನಿ. ಕಾಮ್ರೇಡ್ಸ್, ಡೇ 4ನ ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿದೆ ಅಂಡ್ ಅದೇ ರೀತಿ ಎಂಡ್ ಆಗ್ಬೇಕಾದಾಗೂ ಅದೇ ರೀತಿ ಪಾಸಿಟಿವ್ ಆಗಿ ಎಂಡ್ ಆಗ್ತು. ಯಾಕಂತಂದ್ರೆ ಇವತ್ತು ಇವಾಗ ನೀವು ನೋಡ್ಬೋದು ಇಲ್ಲಿರೋ ರೂಮು. ಸೊ ಈ ಒಂದು ರೂಮ್ನ ನನಗೆ ಆಕ್ಚುಲಿ ಫ್ರೀ ಆಗಿ ಕೊಟ್ಟಿದ್ದಾರೆ. ಇದರ ಕಾಸ್ಟ್ ಬಂದು ಆಲ್ಮೋಸ್ಟ್ 3.5K ವರೆಗೂ ಆಗುತ್ತೆ, ಅಂದ್ರೆ 3,500 ಆಗುತ್ತೆ. ಸೊ ಈ ಒಂದು ರೂಮ್ನ ಈ ಒಂದು ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಇದಕ್ಕೊಂದು ಅವ್ರ ಕಡೆ ಆದಂತ ಒಂದು ಹೆಲ್ಪ್ ಇರ್ಲಿ ಅಂತ ಅಬ್ದುಲ್ ರಸಾ ಖಾನ್ ಅವರು. ಸೊ ಗೈಸ್ ನೋಡ್ಬೋದು, ಇವರೇ ಇವತ್ತು ಈ ಒಂದು ಸ್ಟೇನ ಮಾಡ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ತುಂಬಾನೇ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಂಡ್ ಈ ಒಂದು ಜರ್ನಿಲಿ ಅವರ ಒಂದು ಏನೋ ಒಂದು ಅಳಿಲ್ ಸೇವೆ ಇರ್ಬೋದು, ಅದನ್ನ ಪಡೆದುಕೊಂಡಿದ್ದಂತ ನಾನೇ ಧನ್ಯ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಟ್ರಿಪಲ್ ಕ್ಯಾಪ್ಚರ್ ಆಗಿರುವಂತ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.